ಯಾವುದೇ ಕ್ಷಣದಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದು. ಓಕೆ, ಏನು ಸಮಾಚಾರ? ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಸಮಾಧಾನಗಳಿದ್ದಾವೆ, ಜಟಾಪಟಿ ಇದೆ, ಒಂದಿಷ್ಟು ಶಾಸಕರು ರೆಬಲ್ ಆಗಿದ್ದಾರೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈಗ ಸದ್ಯದ ಮ್ಯಾಟ್ರ್ ಏನು ಅಂತ ಹೇಳಿದರೆ, ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ನ್ಯೂಸ್ ಬ್ಲಾಸ್ಟ್. ಯಾವುದೇ ಕ್ಷಣದಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದು. ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಕೈ ಸೇರಲಿದೆ ಖಾತೆ ಹಂಚಿಕೆ ಪಟ್ಟಿ. ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್ಗೆ ಸಂಭಾವ್ಯ ಖಾತೆ ಲಿಸ್ಟ್ ಕೂಡ ಸಿಕ್ಕಿದೆ. ಯಾರಿಗೆ ಯಾವ ಖಾತೆ, ಸಂಭಾವ್ಯ ಲಿಸ್ಟ್ ತಯಾರಿಯಾಗಿದೆ, ಎಕ್ಸ್ಪೆಕ್ಟೆಡ್ ಲಿಸ್ಟ್ ತಯಾರಿಯಾಗಿದೆ. DCM ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಕೊಡಲಾಗುತ್ತೆ ಎನ್ನುವ ಒಂದು ನ್ಯೂಸ್ ಅಪ್ಡೇಟ್ ಇದೆ. ಇವತ್ತೇ ಹೊರಬೀಳಲಿದೆ ಅಧಿಕೃತ ಪಟ್ಟಿ. ಯಾರಿಗೆ ಯಾವ ಖಾತೆ ಕೊಡೋದು, ಟೆನ್ಷನ್ ಅಪ್ಪ. ಸದ್ಯ DK ಶಿವಕುಮಾರ್ ಸಂಪುಟದಲ್ಲಿದ್ದಾರೆ, 33 ಸಚಿವರು. ಓಕೆ, ಯಾರ್ಯಾರಿಗೆ ಯಾವ ಖಾತೆ ಸಿಗುತ್ತೆ? ಓಕೆ, ಮುಖ್ಯಮಂತ್ರಿಯನ್ನು ಸೇರಿ 34 ಖಾತೆಗಳು ಸಂಪುಟವನ್ನು ಫಿಲ್ ಮಾಡುತ್ತೆ. ಹೀಗಾಗಿ ಯಾರಿಗೆ ಯಾವ ಖಾತೆ ಸಿಗಬಹುದು? ಲಕ್ಷ್ಮಣ ಸವದಿಗೆ ಸಹಕಾರ ಹಾಗೂ ಸಕ್ಕರೆ ಖಾತೆ ಸಿಗಬಹುದು ಅನ್ನುವ ಅಂದಾಜಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯನ್ನು ಮಧು ಬಂಗಾರಪ್ಪ ಅವರು ಮುಂದುವರಿಸಿಕೊಂಡು ಹೋಗ್ಬೋದು. ಈ ಮುಂಚೆ ಅದೇ ಖಾತೆಯನ್ನು ಅವರು ನಿಭಾಯಿಸ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಅವರು ವಸತಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಈಗ ಅಲ್ಪಸಂಖ್ಯಾತರ ಕಲ್ಯಾಣದ ಒಂದು ಖಾತೆಯನ್ನು ನಿಭಾಯಿಸ್ಬೋದು. KN ಬಸವಂತಪ್ಪ ಪೌರಾಡಳಿತ ಇಲಾಖೆ ಅವರಿಗೆ ದೊರಕಬಹುದು. ಕೈಮಗ್ಗ ಜವಳಿ ಇಲಾಖೆ ಮತ್ತು ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶಪ್ಪನವರ್ ಪಾಲಾಗಬಹುದು. ಅಜಯ್ ಸಿಂಗ್ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ದೊರೆಯಬಹುದು. ರುದ್ರಪ್ಪ ಲಮಾಣಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಜವಾಬ್ದಾರಿ ವಹಿಸಬಹುದು. ಇನ್ನು HC ಬಾಲಕೃಷ್ಣ ಅವರು ಅಬಕಾರಿ ಇಲಾಖೆಯನ್ನು ನಿಭಾಯಿಸಬಹುದು ಅನ್ನುವ ಮಾಹಿತಿದೆ. ಕ್ರೀಡಾ ಇಲಾಖೆಯನ್ನು ರಿಜ್ವಾನ್ ಅರ್ಷದ್ ಅವರ ಹೆಗಲಿಗೆ ಹಾಕಬಹುದು. ಇನ್ನು ಅರಣ್ಯ ಇಲಾಖೆ ಸಿ ಪುಟ್ಟರಂಗ ಶೆಟ್ಟಿ ಪಾಲಾಗಬಹುದು. ಟೆಂಟೇಟಿವ್ ಇಲಾಖೆಗಳು, ಮೀನುಗಾರಿಕೆ ಬಂದರು, ಅದು ನಾಗೇಂದ್ರ ಅವ್ರ ಪಾಲಾಗ್ಬೋದು. ಸಂತೋಷ್ ಲಾಡ್ ಅವರಿಗೆ ಈಗಿರುವಂಥ ಕಾರ್ಮಿಕ ಇಲಾಖೆಯಲ್ಲಿ ಅವರು ಮುಂದುವರಿಬೋದು. ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜವಾಬ್ದಾರಿಯನ್ನು ಶಿವರಾಜ್ ತಂಗಡಿಗೆ ಅವರು ನಿಭಾಯಿಸಬಹುದು. ಪರಿಶಿಷ್ಟ ವರ್ಗಗಳ ಕಲ್ಯಾಣದ ಜವಾಬ್ದಾರಿಯನ್ನು ಟಿ ರಘುಮೂರ್ತಿ ಅವರು ನಿಭಾಯಿಸಬಹುದು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಚ್ಚುವರಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಬಹುದು. ಸಮಾಜ ಕಲ್ಯಾಣ ಜವಾಬ್ದಾರಿಯನ್ನು PN ನರೇಂದ್ರ ಸ್ವಾಮಿ ನಿರ್ವಹಿಸಬಹುದು. ಇನ್ನು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮೆಯ ಜವಾಬ್ದಾರಿ ಬಸವರಾಜ ರಾಯರೆಡ್ಡಿ ಅವರ ಪಾಲಾಗಬಹುದು. ಗಣಿ ಮತ್ತು ತೋಟಗಾರಿಕೆ SS ಮಲ್ಲಿಕಾರ್ಜುನ್ ಅವರ ಪಾಲಾಗಬಹುದು. ಓಕೆ, ಅಂದರೆ ಯಾರಿಗೆ ಯಾವ ಖಾತೆ ಅಂತ ನಿಭಾಯಿಸೋದ್ರಲ್ಲೇ ಇನ್ನೂ ಸರಿಯಾದಂಥ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನು ಆಯಾಯ ಇಲಾಖೆಗೆ ಹೋಗಿ ಕೆಲವರಿಗೆ ಅದೇ ಖಾತೆಗಳು ಮುಂದುವರಿತಾ ಇದ್ದಾವೆ. ಈಗ ಹೊಸಬರಿಗೆ ಬಂದಾಗ ಇನ್ನೂ ಅವರು ವಾರ್ಮಪ್ ಅಂತ ಹೇಳ್ತೀವಲ್ಲ, ಆ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೆಷ್ಟು ಸಮಯ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಪಾಯಿಂಟ್ ಆಫ್ ಡಿಸ್ಕಷನ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ದಿಸ್ ಈಸ್ ನಾಟ್ ಟು ಬಿ ಹ್ಯಾಪನ್. ಅಂದರೆ ಏನು ಈ ಡಿಲೇ ಇದೆಯಲ್ಲ, ಈ ಡಿಲೇ, ಈ ಮಟ್ಟದ ಡಿಲೇ ಆದಾಗ ದಟ್ ಶೋಸ್ ದ ಮೈಂಡ್ ಸೆಟ್ ಆ್ಯಂಡ್ ಪರ್ಸೆಪ್ಷನ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಒಂದು ಮನಸ್ಥಿತಿ ಹೇಗಿದೆ, ಯಾವ ರೀತಿಯಾದಂಥ ಸವಾಲುಗಳಿದ್ದಾವೆ, ಇವರು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ಇರುವಂಥ ಕಡಿಮೆ ಅವಧಿಯಲ್ಲಿ ನಿಭಾಯಿಸಬಹುದು ಅನ್ನುವ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ರಾಜ್ಯದ ಜನರಿಗೆ. ಹಾಗಾಗಿ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡಬೇಕಾದಂಥ ಅನಿವಾರ್ಯತೆ ಇದೆ. ದಟ್ಸ್ ಫಾರ್ ಶೋರ್.